ಆಡು ಹಗಲಲ್ಲೇ ಅನ್ನದಾತ ರೈತನಿಗೆ ಮೋಸ ನಡೀತಾ ಇದೆ. ಇಡೀ ದಂಧೆಯಲ್ಲಿ ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳು ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗಿ ಶಾಮೀಲಾಗಿದ್ದಾರೆ. ಇದೊಂದು ಸಾವಿರಾರು ಕೋಟಿ ರೂಪಾಯಿಗಳ ದಂಧೆ. ನೆನ್ನೆ ಮನೆಯಲ್ಲ ಈ ಮೋಸ, ಹಲವಾರು ವರ್ಷಗಳಿಂದ ಈ ಮೋಸ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಮಣ್ಣಿನ ಮಕ್ಕಳು ಅಂತ ಹೇಳ್ಕೊಂಡು ರಾಜಕಾರಣ ಮಾಡಿ ಮುಖ್ಯಮಂತ್ರಿ ಆಗಿದ್ದಂತವರ ಸಂದರ್ಭದಲ್ಲೂ ಕೂಡ ರೈತರಿಗೆ ಈ ಮೋಸ ನಡೆದಿದೆ. ಎಲ್ಲ ಅಂಗಡಿಗಳಲ್ಲಿ ಇವತ್ತು MRP ಬೆಲೆಗಿಂತ ಹೆಚ್ಚಿನ ಬೆಲೆ ಇವತ್ತು ಯೂರಿಯಾ, DAP ಸೇರಿದಂತೆ ಸಬ್ಸಿಡಿ ಸಿಗ್ತಾ ಇರುವಂತಹ ರಸಗೊಬ್ಬರಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಘು ಜಾಣಗೆರೆ. ಇವತ್ತು ಏನು ಇಡೀ ವಿಶ್ವದಾದ್ಯಂತ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮವಾಗಿ ಒಂದು ಕಡೆ ಗ್ಯಾಸ್ ಸಿಲಿಂಡರ್ಗಳು, ಪೆಟ್ರೋಲಿಯಂ ಉತ್ಪನ್ನಗಳು ಜನರಿಗೆ ಸಿಗದಲ್ಲೇ ಜನ ಯಾವ ರೀತಿಯಾಗಿ ತತ್ತರಿಸಿದ್ದಾರೆ ಅನ್ನೋದನ್ನು ತಾವೆಲ್ಲರೂ ಗಮನಿಸಿದ್ದೀರಾ. ಇದೀಗ ಈ ತರದ್ದು ಒಂದು ಏನು ಯುದ್ಧದ ಪರಿಣಾಮ ರೈತರ ಮನೆ ಬಾಗಿಲಿಗೂ ಕೂಡ ಬಂದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯಾದ್ಯಂತ, ದೇಶಾದ್ಯಂತ, ಕೇವಲ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶಾದ್ಯಂತ ಇವತ್ತು ಏನು ಮುಂಗಾರಿನಲ್ಲಿ ತೀರಾ ಅಗತ್ಯವಾಗಿ ಬೇಕಾಗಿರುವಂತಹ ರಸಗೊಬ್ಬರಗಳ ಕೊರತೆ ಇವತ್ತು ಎದುರಾಗಿದೆ. ಇದು ಒಂದು ಕಡೆ ಕೃತಕವಾಗಿ ಅಥವಾ ಇತ್ತೀಚೆಗೆ ಸೃಷ್ಟಿಯಾಗಿರುವಂತಹ ಒಂದು ಸಮಸ್ಯೆ. ಇದರ ಜೊತೆಗೆ ನಿರಂತರವಾಗಿ ಹತ್ತಾರು ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ಆಗ್ತಾ ಇರುವಂತಹ ಮೋಸ ಮತ್ತೆ ನಷ್ಟ, ಮತ್ತೆ ರೈತರನ್ನ ಯಾವ ರೀತಿಯಾಗಿ ಅಧಿಕಾರಿಗಳು ಮತ್ತೆ ಸರ್ಕಾರದ ಭಾಗವಾಗಿರುವಂತಹ ರಾಜಕಾರಣಿಗಳು ಸುಲಿಗೆ ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂತಹ ವಿಚಾರವನ್ನ ನಾನು ನಿಮ್ಗೆ ತಿಳಿಸೋದಕ್ಕೆ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದೀವಿ. ಬಂಧುಗಳೇ, ನಿಮ್ಮೆಲ್ರಿಗೂ ಗೊತ್ತಿದೆ, ನೀವು ಇವತ್ತು ಯಾವುದೇ ಒಂದು ರಸಗೊಬ್ಬರ ಮಾರಾಟ ಮಾಡುವಂತಹ ಒಂದು ಕೇಂದ್ರಗಳಿಗೆ, ಅಂದ್ರೆ ಅದು ಅಂಗಡಿ ಆಗಿರ್ಬೋದು ಅಥವಾ ಸೊಸೈಟಿ ಆಗಿರ್ಬೋದು, ಈ ರೀತಿಯಾದಂತ ಯಾವುದೋ ಒಂದು FPO ಆಗಿರ್ಬೋದು, ನೀವು ಅಲ್ಲಿ ಹೋಗಿ ರಸಗೊಬ್ಬರವನ್ನ ಏನು ಬಹಳ ಮುಖ್ಯವಾಗಿ ಸಬ್ಸಿಡಿ ಬರುವಂತ ಯೂರಿಯಾ ಮತ್ತೆ DAP ಅನ್ನುವಂತಹ ಏನು ಅತಿ ಹೆಚ್ಚು ಬಳಸುವಂತಹ ರಸಗೊಬ್ಬರಗಳಾಗಿರುವಂತಹ ಯೂರಿಯಾ ಮತ್ತೆ DAP ಕೊಳ್ಳೋದಕ್ಕೆ ನೀವು ಹೋದಾಗ ನೀವು ಎಂದಾದ್ರೂ MRP ಬೆಲೆಗೆ ಅವರು ನಿಮಗೆ ಮಾರಾಟ ಮಾಡಿದಿರಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಇಂತ ಯೂರಿಯಾ ಮತ್ತೆ DAPಗೆ ಸರ್ಕಾರ, ಭಾರತ ಮತ್ತೆ ರಾಜ್ಯ ಸರ್ಕಾರ, ಒಕ್ಕೂಟ ಮತ್ತೆ ರಾಜ್ಯ ಸರ್ಕಾರಗಳು ಇವತ್ತು ಸಾವಿರಾರು ರೂಪಾಯಿಗಳನ್ನ ಸಬ್ಸಿಡಿ ಕೊಡ್ತಾ ಇದಾವೆ. ಒಂದು ಮೂಟೆ ಯೂರಿಯಾಗೆನೆ ಸಾವಿರಾರು ರೂಪಾಯಿ ಸಬ್ಸಿಡಿಯನ್ನ ಇವತ್ತು, DAPಗೆ ಮತ್ತೆ ಯೂರಿಯಾಗೆ ಸಾವಿರಾರು ರೂಪಾಯಿ ಸಬ್ಸಿಡಿಯನ್ನ ಇವತ್ತು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಜ್ಯದ ಜನರ ತೆರಿಗೆ ಹಣವನ್ನ ಈ ರೀತಿಯಾಗಿ ಸಬ್ಸಿಡಿ ಮುಖಾಂತರ ರೈತರಿಗೆ ಕೊಟ್ಟು ರೈತರು ಒಂದಷ್ಟು ಬದುಕೊಳ್ಳಿ, ಅವರು ಒಳ್ಳೆ ಬೆಳೆಯನ್ನ ಬೆಳೀಲಿ, ರೈತರು ಉದ್ಧಾರ ಆಗ್ಲಿ ಅಂತ ಹೇಳಿ ಸರ್ಕಾರದ ಯೋಜನೆ ಏನಿದೆ, ಈ ಯೋಜನೆ ಒಂದು ಕಡೆ ಇದ್ರೆ, ಇದಕ್ಕೆ ವ್ಯತಿರಿಕ್ತವಾಗಿ ಒಂದ್ ಕಡೆ ಸಬ್ಸಿಡಿ ಮುಖಾಂತರ ಕೂಡ ಜನರ ತೆರಿಗೆ ಹಣ ಇಲ್ಲಿ ಹೋಗ್ತಾ ಇದೆ. ಇನ್ನೊಂದು ಕಡೆ ಈ ಪಾಪಿಗಳು, ಸರ್ಕಾರಿ ಅಧಿಕಾರಿಗಳು, ಸರ್ಕಾರ ನಡೆಸುವಂತವರು ಈ ಒಂದು ಅಂಗಡಿಗಳ ಮಾಲೀಕರೊಂದಿಗೆ ಶಾಮೀಲಾಗಿ ಇವತ್ತು ಅಂಗಡಿಯವರಿಗೆ ಏನು MRP ಬೆಲೆಗಿನ್ನ ಹೆಚ್ಚಿನ ಬೆಲೆಗೆ, ಈಗ ಫಾರ್ ಎಕ್ಸಾಂಪಲ್ ಯೂರಿಯಾ ನೋಡಿ, 45 kg ಮೂಟೆಯ ಯೂರಿಯಾಗೆ ಸರ್ಕಾರಿ ಬೆಲೆ MRP ಬೆಲೆ 266 ರೂಪಾಯಿ ಇದೆ. 266 ರೂಪಾಯಿ MRP ಬೆಲೆಗೆ ಇವತ್ತು ರಾಜ್ಯದ ಎಲ್ಲ ಬೇರೆ ಬೇರೆ ಭಾಗಗಳಲ್ಲಿ, ಬೇರೆ ಬೇರೆ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಏನು ಈ ಒಂದು ಗೊಬ್ಬರವನ್ನ ಮಾರಾಟ ಮಾಡೋ ಅಂಗಡಿಗಳಲ್ಲಿ 320 ರೂಪಾಯಿಂದ 260 ರೂಪಾಯಿ MRP ಇರುವಂತದನ್ನ 320 ರೂಪಾಯಿಂದ 600 ರೂಪಾಯಿವರೆಗೆ ಯೂರಿಯಾವನ್ನ ಮಾರಾಟ ಮಾಡ್ತಾ ಇದ್ದಾರೆ. MRP ಗಿನ್ನ ದುಪ್ಪಟ್ಟು ಬೆಲೆಗೆ ಇವತ್ತು ಯೂರಿಯಾವನ್ನ ಮಾರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿ DAP 55 kg ಬ್ಯಾಗಿಗೆ 1350 ರೂಪಾಯಿ MRP ಇರುವಂತಹ DAPಗೆ 1450 ರೂಪಾಯಿಂದ 2100 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಅಂತಂದ್ರೆ ಸರ್ಕಾರಿ ಅಧಿಕಾರಿಗಳು, ಕೃಷಿ ಇಲಾಖೆಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಕೃಷಿ ಇಲಾಖೆಯ ಕಮಿಷನರ್, ಆಯುಕ್ತರು ಏನ್ ಮಾಡ್ತಾ ಇದ್ದಾರೆ? ಕೃಷಿ ಇಲಾಖೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಏನ್ ಮಾಡ್ತಾ ಇದ್ದಾರೆ? ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ? ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ? ಇನ್ನೊಂದು ನಿಮಗೆ ಆಶ್ಚರ್ಯ ಆಗುವಂತ ವಿಚಾರ ನಾನು ನಿಮ್ಗೆ ಹೇಳ್ತೀನಿ. ಇದು ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿರುವ ಕಾಲದಲ್ಲಿ ನಡೀತಾ ಇರುವಂತಹ ಅಕ್ರಮ, ಮೋಸ, ದೌರ್ಜನ್ಯ, ಶೋಷಣೆ ಅಲ್ಲ. ರೈತರಿಗೆ ತಲೆಮಾರುಗಳಿಂದ ಸುಮಾರು 16 ವರ್ಷಗಳಿಂದ ನಿರಂತರವಾಗಿ ಈ ತರದ ಮೋಸ, ಅನ್ಯಾಯ, ಶೋಷಣೆ ನಡೀತಾ ಇದೆ. ಕೇವಲ MRP ಬೆಲೆಗೆ ಮಾರಾಟ ಮಾಡುವುದು ಅಷ್ಟೇ ಅಲ್ಲ, ರೈತರು ಏನು ಇವತ್ತು ನೋಡಿ, ಈಗಂತೂ ಕಳೆದ ವರ್ಷ ಬೇರೆ ತರನೇ ಇತ್ತು, ಹಿಂದಿನ ವರ್ಷಗಳು ಬೇರೆ ತರನೇ ಇದ್ವು. ಈ ವರ್ಷ ಒಂದು ಕಡೆ ರಸಗೊಬ್ಬರ ಕೊರತೆ, ಅಭಾವ ಸೃಷ್ಟಿಯಾಗಿದೆ.
ಯುದ್ಧದ ಕಾರಣಕ್ಕಾಗಿ ರಸಗೊಬ್ಬರಗಳ ಬೇಕಾಗಿರುವಷ್ಟು ಅಗತ್ಯದ ರಸಗೊಬ್ಬರಗಳೇ ಇವತ್ತು ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಇಂಥದ್ದೇ ಒಂದು ಅವಕಾಶವನ್ನ ಉಪಯೋಗಿಸಿಕೊಂಡು ಇವತ್ತು ರಸಗೊಬ್ಬರ ಮಾರಾಟ ಮಾಡುವಂತ ಅಂಗಡಿಗಳವ್ರದ್ದು ಬಿಡೋಣ. ನಾವು ಅಂಗಡಿಗಳವ್ರದ್ದು ಸಣ್ಣ ಪ್ರಮಾಣದ ಮೋಸ, ಆದ್ರೆ ಅಂಗಡಿಯವರು ಯಾಕೆ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಇನ್ನೊಂದು ವಿಚಾರವನ್ನ ನಿಮ್ಗೆ ತಿಳಿಸ್ತೀನಿ. ಇವತ್ತು ಏನು ಈ ಅಧಿಕಾರಿಗಳಿದ್ದಾರೆ, ಸರ್ಕಾರಿ ಅಧಿಕಾರಿಗಳು, ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು, ಇವರು ರೈತರಿಗೆ ಬೇಕಾಗಿರುವಂತಹ ಅಗತ್ಯಕ್ಕೆ ತಕ್ಕಂತಹ ರಸಗೊಬ್ಬರ ಏನು ಬೇಕಾಗಿರುತ್ತೆ ಅದನ್ನ ತಿಳ್ಕೊಂಡು ಅದನ್ನ ಕಂಪನಿಗಳಿಂದ ರಸಗೊಬ್ಬರವನ್ನ ಪೂರೈಕೆ ಮಾಡಿಸುವಂತಹ ಜವಾಬ್ದಾರಿ ಯಾರ್ದಿರುತ್ತೆ? ಕೃಷಿ ಇಲಾಖೆ ಅಧಿಕಾರಿಗಳದಿರುತ್ತೆ. ಈಗ MRP ಬೆಲೆಗಿಂತ ಜಾಸ್ತಿ ಮಾರಾಟ ಮಾಡ್ತಾ ಇದ್ವಿ ಕೃಷಿ ಅಧಿಕಾರಿಗಳು ಯಾಕೆ ಸುಮ್ಮನೆ ಇದ್ದಾರೆ ಅಂತ ಅಂದ್ರೆ ಏನು ರಸಗೊಬ್ಬರಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಸಂಸ್ಥೆಗಳೇನಿದಾವೆ ನಿಮ್ಗೆ ಗೊತ್ತಿರ್ಬೋದು, ಇಫ್ಕೋ, IFFSCO, ಇಫ್ಕೋ, ಕ್ರಿಪ್ಕೋ ಅನ್ನುವಂತಹ ಕೋಆಪರೇಟಿವ್ ಸೊಸೈಟಿಗಳೇ ಇವತ್ತು ಭಾರತದಾದ್ಯಂತ ಅತಿ ಹೆಚ್ಚು ರಸಗೊಬ್ಬರವನ್ನ ತಯಾರು ಮಾಡಿ ಪೂರೈಕೆ ಮಾಡ್ತಾ ಇರುವಂತಹ ಸಂಸ್ಥೆಗಳಲ್ಲಿ ಕೆಲವು ಸಂಸ್ಥೆಗಳಾಗಿದ್ದಾವೆ. ಇಂತಹ ಸಂಸ್ಥೆಗಳೇ ಇವತ್ತು ರೈತರನ್ನ ಶೋಷಣೆ ಮಾಡೋದಕ್ಕೆ, ಸುಲಿಗೆ ಮಾಡೋದಕ್ಕೆ ನಿಂತಿದ್ದಾರೆ ಅಂತ ಅಂದ್ರೆ ನಿಮ್ಗೆ ಶಾಕ್ ಆಗ್ಬೋದು, ಆಶ್ಚರ್ಯ ಆಗ್ಬೋದು. ಎಂತಹ ಮೋಸಗಾರರು ಇವರು ಇಫ್ಕೋ, ಕ್ರಿಪ್ಕೋ ಅನ್ನೋದನ್ನ ನಿಮ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಬಂಧುಗಳೇ ನೋಡಿ, ಇಫ್ಕೋ, ಕ್ರಿಪ್ಕೋದವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇವರು ಯಾರು ಡೀಲರ್ ಇದಾರಲ್ಲ, ರಸಗೊಬ್ಬರವನ್ನ ಮಾರಾಟ ಮಾಡುವಂತಹ ಕೇಂದ್ರಗಳು ಯಾವಿದಾವಲ್ಲ, ಅಂಗಡಿಗಳು ಯಾವಿದಾವಲ್ಲ, FPOಗಳು ಯಾವಿದಾವಲ್ಲ, ಏನು ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ಗಳು ಏನಿದಾವಲ್ಲ, ಸೊಸೈಟಿಗಳು ಏನಿದಾವಲ್ಲ, ಇವಕ್ಕೆ ಇವರು ಸರಬರಾಜು ಮಾಡಬೇಕು. ಇವರು 266 ರೂಪಾಯಿ MRP ಇರೋದನ್ನ 266 ರೂಪಾಯಿಗೆ ಸಪ್ಲೈ ಮಾಡಿದ್ರೆ ಅವರು ಅದನ್ನ 266 ರೂಪಾಯಿಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಬೇಕಾಗುತ್ತೆ. ಬಹುತೇಕವಾಗಿ ಈ ರಸಗೊಬ್ಬರವನ್ನ ತಯಾರಿಸುವಂತಹ ಇಫ್ಕೋ, ಕ್ರಿಪ್ಕೋ ಅಥವಾ ಬೇರೆ ಪ್ರೈವೇಟ್ ಕಂಪನಿಗಳೇನಿದಾವೆ ಇವ್ರು ಎಲ್ರು ಬಹುತೇಕವಾಗಿ MRPಗೆ ಮಾರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ಇವರು ರಿಟೇಲರ್ಗೆ ಕೊಡ್ಬೇಕಾಗಿರುವಂತ ಮಾರ್ಜಿನ್ ಕೊಡ್ತಾ ಇಲ್ಲ. ಇನ್ನೊಂದು ಕಡೆ ಇವರು ಇಫ್ಕೋ ಮತ್ತೆ ಕ್ರಿಪ್ಕೋ ಅಥವಾ ಇನ್ಯಾವುದೋ ಈ ರಸಗೊಬ್ಬರವನ್ನ ತಯಾರು ಮಾಡುವಂತಹ ಕಂಪನಿಗಳು ನೇರವಾಗಿ ರಸಗೊಬ್ಬರವನ್ನ ಮಾರಾಟ ಮಾಡುವಂತಹ ರಿಟೇಲ್ ಅಂಗಡಿಗಳೇನಿದಾವೆ ಆ ಅಂಗಡಿಗಳಿಗೆ ಇವ್ರದೇ ದುಡ್ಡಲ್ಲಿ ಇವರು ತೆಗೆದುಕೊಂಡು ಹೋಗಿ ನೇರವಾಗಿ ಅಲ್ಲಿ ಡೆಲಿವರಿ ಕೊಡ್ಬೇಕು ಗೊಬ್ಬರನ. ಆದ್ರೆ ಇವ್ರು ಏನ್ ಮಾಡ್ತಾ ಇದಾರೆ, ಗೊಬ್ಬರಗಳು ಟ್ರೈನಲ್ಲಿ ಹೋಗ್ತಾವಲ್ಲ, ಟ್ರೈನಲ್ಲಿ ಗೂಡ್ಸ್ ಗಾಡಿನಲ್ಲಿ ಹೋಗ್ತಾವಲ್ಲ, ಆ ಗೂಡ್ಸ್ ಗಾಡಿಗೆ ಇವರೇ ಡೀಲರ್ಗಳೇ ಬಂದು ಪಾಪ ಕಾಯ್ಕೊಂಡು ನಿಂತ್ಕೊಂಡು ಅವ್ರ ಕಾಲಿಗೆ ಬಿದ್ದು ಕೈ ಹಿಡಿದು ರಸಗೊಬ್ಬರವನ್ನ ತೆಗೆದುಕೊಂಡು ಹೋಗುವಂತಹ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇವೆಲ್ಲವೂ ಇವರು ಮಾಡ್ಕೊಂಡಿರುವಂತಹ ಮಾಫಿಯಾ. ಇದರಿಂದ ಏನಾಗುತ್ತೆ, ನೇರವಾಗಿ MRP ಬೆಲೆಗೇನೆ ಪಾಪ ಬಂದು ಡೀಲರ್ಗಳು ಏನು ರೈತರಿಗೆ ಮಾರಾಟ ಮಾಡ್ತಾರಲ್ಲ ಅಂಗಡಿಯವರು, FPOದವರು, ಇವ್ರು ಬಂದು ತಗೊಂಡವ್ರೆ ಪಾಪ. ಏನು ಅವರು ಮಾರ್ಜಿನ್ ಇಲ್ಲದೆ ವ್ಯಾಪಾರ ಮಾಡಕ್ಕಾಗುತ್ತಾ? ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬೇಕು, DD ಕೊಟ್ಟು ಗೊಬ್ಬರ ತಗೊಂಡು ಹೋಗ್ಬೇಕು ಪಾಪ. ಅವರು DD ಮುಂಚಿತವಾಗಿನ ಹಣವನ್ನ ಪಾವತಿ ಮಾಡಿ ಗೊಬ್ಬರ ತಗೊಂಡೋಗ್ಬೇಕು. 4 ಲಕ್ಷ, 16 ಲಕ್ಷ, 20 ಲಕ್ಷ, 30 ಲಕ್ಷ ಕೊಟ್ಟು ಗೊಬ್ಬರ ಖರೀದಿ ಮಾಡೋರು ಇವರು ಪುಕ್ಸಟೆ ವ್ಯಾಪಾರ ಮಾಡಕ್ಕಾಗುತ್ತಾ? ಸೊ ಹಾಗಾಗಿ ಏನ್ ಮಾಡ್ತಾ ಇದಾರೆ, ರೈತರಿಗೆ MRPಗಿನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದಾರೆ. ಇನ್ನೊಂದಷ್ಟು ಕಳ್ಳರು, ಮೋಸಗಾರರು, ಹಣದಾಹಿ ವೆಂಡರ್ಗಳು, ಹಣದಾಹಿ ಅಂಗಡಿಯವರು ಇದನ್ನ ದುರುಪಯೋಗ ಮಾಡಿಕೊಂಡು ಹೇಗೂ ಸರ್ಕಾರಿ ಅಧಿಕಾರಿಗಳು ನಮ್ಮ ಜೇಬಲ್ ಇದ್ದಾರೆ. ಸರ್ಕಾರಿ ಅಧಿಕಾರಿಗಳು, ಅನ್ನ ತಿನ್ನದೇ ಇರುವಂತಹ ಸರ್ಕಾರಿ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ನಮ್ಮ ಜೇಬಲ್ ಇದ್ದಾರೆ. ಅವ್ರಿಗೆ ಹೆಂಗೂ ದುಡ್ಡನ್ನ ಬಿಸಾಕ್ತಾ ಇದೀವಿ, ಹೆಂಗೂ ನಾವು ಅವರಿಗೆ ಲಂಚವನ್ನ ಕೊಡ್ತಾನೆ ಇದೀವಿ. ಹಾಗಾಗಿ ಒಂದಷ್ಟು ಲಂಚವನ್ನ ಜಾಸ್ತಿ ಕೊಟ್ರೆ ನಾವೇನ್ ಬೇಕಾದ್ರೂ ಮಾಡ್ಬೋದು, ನಮ್ಮನ್ನ ಇವರು ಪ್ರಶ್ನೆ ಮಾಡಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಏನು 260 ರೂಪಾಯಿ ಇರುವಂತ ಯೂರಿಯಾನ ಇವತ್ತು 600 ರೂಪಾಯಿ ತನಕ ಮಾರ್ತಾ ಇದ್ದಾರೆ. ಎಲ್ಲಿ ಹೋಗ್ಬೇಕು ರೈತರು, ಏನ್ ಮಾಡ್ಬೇಕು ರೈತರು ಅನ್ನೋದನ್ನ ರಾಜ್ಯದ ಜನ ನೀವು ಇವತ್ತು ಯೋಚನೆ ಮಾಡ್ಬೇಕು. ಇದಕ್ಕೆ ಬೇರೆ ಯಾರು ಕಾರಣಕರ್ತರಲ್ಲ, ರಾಜಕಾರಣಿಗಳೇ ಕಾರಣಕರ್ತರು. ಇದುವರೆಗೂ ಏನು ಮಂತ್ರಿಗಳಾಗಿದ್ದಂತ, ಕೃಷಿ ಮಂತ್ರಿಗಳಾಗಿದ್ದಂತ ಬಹುತೇಕರು ಎಲ್ರಿಗೂ ಗೊತ್ತು ಈ ತರದ ಮೋಸ ಒಂದು ನಡೀತಾ ಇದೆ ಅಂತ. ಆದ್ರೆ ಅವ್ರು ಯಾರನ್ನು ಈ ಮೋಸವನ್ನ ತಡೆಯುವಂತ ಪ್ರಯತ್ನವನ್ನೇ ಮಾಡಿಲ್ಲ. ಯಾವ ಮುಖ್ಯಮಂತ್ರಿಯೂ ಕೂಡ ರೈತರಿಗೆ ಆಗ್ತಾ ಇರುವಂತಹ ಇಂತಹ ಒಂದು ಅನ್ಯಾಯವನ್ನ, ಮೋಸವನ್ನ ಪ್ರಶ್ನೆ ಮಾಡಿಲ್ಲ, ಸರಿಪಡಿಸುವಂತ ಕೆಲಸವನ್ನ ಮಾಡಿಲ್ಲ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಒಂದು ಶಿಸ್ತುಬದ್ಧವಾಗಿ, ವ್ಯವಸ್ಥಿತವಾಗಿ, ಸಂಘಟಿತವಾಗಿ ಹೋರಾಟ ಮಾಡ್ತಾ ಇರುವಂತಹ ಪಕ್ಷ ಇವತ್ತು ಇಂತಹ ರೈತರಿಗೆ ಆಗ್ತಾ ಇರುವಂತಹ ಇಂತಹ ಅನ್ಯಾಯ, ಮೋಸವನ್ನ ಬಯಲಿಗೆ ಎಳಿತಾ ಇದೆ. ಇದ್ರ ಹಿಂದೆ ಇರುವಂತಹ ಸರ್ಕಾರಿ ಅಧಿಕಾರಿಗಳು ಮತ್ತೆ ಈ ರಸಗೊಬ್ಬರ ತಯಾರಿಕಾ ಕಂಪನಿಗಳ ಏನು ಮುಖವಾಡ ಹಾಕೊಂಡು ನಾವು ಒಳ್ಳೆಯವರು, ನಾವು ಇಫ್ಕೋ ಅಂತ ಅಂದ್ರೆ ನಮ್ದೊಂದು ಗವರ್ಮೆಂಟ್ ಆರ್ಗನೈಸೇಷನ್, ಜನತಾ ಆರ್ಗನೈಸೇಷನ್ ಅನ್ನುವಂತ ನಾಟಕ ಆಡ್ಕೊಂಡು, ಮುಖವಾಡ ಹಾಕೊಂಡು ಇವರೆಲ್ಲ ಇವತ್ತು ಇದ್ದಾರೆ. ಇಂಥವರ ಮುಖವಾಡವನ್ನ ಬಯಲು ಮಾಡುವಂತ
ಕೆಲಸವನ್ನ KRS ಪಕ್ಷ ಮಾಡ್ತಾ ಇದೆ. ಆದ್ರೆ ಏನ್ ಮಾಡೋದು, ನಾವು ಏನ್ ಮಾಡಿದೀವಿ, ಎಷ್ಟ್ ಮಾಡ್ತಾ ಇದೀವಿ ನೋಡಿ. ನಾವು ಕಳೆದ 1 ತಿಂಗಳಿಂದ ಈ ತರದೊಂದು ಅನ್ಯಾಯ ಮೋಸ ನಡೀತಾ ಇದೆ ಅಂತ ಹೇಳಿ ಕಮಿಷನರ್ ಅವ್ರಿಗೆ ಭೇಟಿ ಮಾಡಿದೀವಿ, ಸೆಕ್ರೆಟರಿ ಅವ್ರಿಗೆ ಭೇಟಿ ಮಾಡಿದೀವಿ, ಚೀಫ್ ಸೆಕ್ರೆಟರಿಗೆ ದೂರು ಕೊಟ್ಟಿದೀವಿ, ಪ್ರಿನ್ಸಿಪಾಲ್ ಸೆಕ್ರೆಟರಿ ಕೊಟ್ಟಿದೀವಿ. ಎಲ್ರು ಈಗ ಕೈ ಎತ್ತಾರೆ, ಎಲ್ರು ಈಗ ಇಲ್ಲ ನಮ್ ಕೈಲಿ ಏನು ಇಲ್ಲ, ಏನ್ ಮಾಡಕ್ಕಾಗಲ್ಲ, ನಾವೇನ್ ಮಾಡಕ್ಕಾಗಲ್ಲ ಅಂತ. ಮತ್ತೆ ಕಳ್ಳ ಯಾರು, ಯಾರು ಈ ದಂಧೆಕೋರ, ಯಾರು ಈ ಮಾಫಿಯಾಗೆ ಹೆಡ್ಡು? ಮುಖ್ಯಮಂತ್ರಿಗಳ ಈ ಮಾಫಿಯಾಗೆ ಹೆಡ್ಡು. ರೈತರನ್ನ ಸುಲಿಗೆ ಮಾಡ್ತಾ ಇರುವಂತಹ ಇಂತಹ ಮಾಫಿಯಾದ ನಾಯಕ ಯಾರು, ಖಳನಾಯಕ ಯಾರು ಅನ್ನೋದನ್ನ ನಾವಿವತ್ತು ಪತ್ತೆ ಹಚ್ಚಬೇಕಾಗಿದೆ. KRS ಪಕ್ಷ ಅದನ್ನ ಪತ್ತೆ ಹಚ್ಚೇ ಹಚ್ಚುತ್ತೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈಗಾಗಲೇ 5-6 ಸರಿ ನಾವು ಹೋಗಿ ಕಮಿಷನರ್ನ ಭೇಟಿ ಮಾಡಿದೀವಿ, ಕಮಿಷನರ್ಗೆ ಮನವಿ ಕೊಟ್ಟಿದ್ದೀವಿ. ಇತ್ತೀಚೆಗೆ ನಮ್ಮ ಪಕ್ಷದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರವಿ ಕೃಷ್ಣಾರೆಡ್ಡಿ ಅವರೇ ಕೃಷಿ ಇಲಾಖೆಯ ಕೇಂದ್ರ ಕಚೇರಿಗೆ ಬಂದು ಏನು ಅಲ್ಲಿರ್ತಕ್ಕಂಥ ಆಯುಕ್ತರಿಗೆ ವಿಚಾರವನ್ನ ತಿಳಿಸಿದ ಒಂದು ಗಂಭೀರವಾದ ವಿಚಾರ, ನೀವು ಈ ಕೂಡಲೇ ಇದಕ್ಕೆ ಬೇಕಾಗಿರುವಂತಹ ಕ್ರಮಗಳನ್ನ ತೆಗೆದುಕೋಬೇಕು ಅಂತ ಹೇಳಿ ನಾವು ಅಲ್ಲಿ ಆಗ್ರಹಿಸಿದ್ದೀವಿ. ಅದಕ್ಕೆ ಬೇಕಾಗಿರುವಂತ ಎಲ್ಲ ಪತ್ರ ವ್ಯವಹಾರಗಳನ್ನ ಮಾಡಿದೀವಿ. ನೀವು ಬೇಕಾದ್ರೆ KRS ಪಕ್ಷ ಮಾಡಿರುವಂತಹ ಪತ್ರ ವ್ಯವಹಾರಗಳನ್ನೆಲ್ಲ ತಾವು ಇದರಲ್ಲಿ ನೋಡಬಹುದು, ಏನೆಲ್ಲ ಕೆಲಸಗಳು ಮಾಡಿದೀವಿ ಅಂತ. ನಾವು ಇಂತಹ ವಿಚಾರವನ್ನ ಧ್ವನಿ ಎತ್ತಿದ ಕಾರಣಕ್ಕಾಗಿ ಅಲ್ಲೊಂದಷ್ಟು ಆರ್ಡರ್ಗಳನ್ನ ಮಾಡಿದ್ದಾರೆ. ಆಯುಕ್ತರ ಕಚೇರಿಯಿಂದ KRS ಪಕ್ಷದವರು ಈ ರೀತಿಯಾಗಿ ಹೇಳಿದ್ದಾರೆ, ಈ ತರಕ್ಕೆಲ್ಲ ಅನ್ಯಾಯ ಆಗ್ತದೆ ಅಂತ ಹೇಳಿದ್ದಾರೆ. ನೀವು ಈ ಕೂಡಲೇ MRP ಗಿನ್ನ ಹೆಚ್ಚಿಗೆ ಬೆಲೆಗೆ ಮಾರಬೇಡಿ, MRP ಗೆ ಮಾರಿ ಮತ್ತೆ ಯಾವುದೇ ಲಿಂಕ್ ಪ್ರಾಡಕ್ಟ್ ಇನ್ನೊಂದು ವ್ಯವಹಾರ ನಡೆಯುತ್ತೆ ಇಲ್ಲಿ. ಜೊತೆಗೆ MRP ಗಿನ್ನ ಜೊತೆಗೆ ಹೆಚ್ಚಿಗೆ ಬೆಲೆಗೆ ಮಾರೋದ್ರ ಜೊತೆಗೆ ನೀವು ಯೂರಿಯಾ ಬೇಕು ಅಂತ ಅಂದ್ರೆ ಆ ಕಂಪನಿಯವರು, ಆ ಯೂರಿಯಾ ತಯಾರು ಮಾಡುವಂತ ಕಂಪನಿ, ಯಾವ ಕಂಪನಿ ಯೂರಿಯಾ ನೀವು ತಗೋತೀರೋ ಆ ಕಂಪನಿಯವರು ಜೊತೆಗೆ ಒಂದು ಲಿಂಕ್ ಪ್ರಾಡಕ್ಟ್ ಅಂತ ಕೊಡ್ತಾರೆ. ಹೇಗೂ ರೈತರು ಬಂದಿದ್ದಾರೆ ತಗೊಳ್ಳೋದಕ್ಕೆ, ಅವ್ರಿಗೆ ಇದನ್ನು ಮಾರ್ಬಿಟ್ಟು ನಾವು ಲಾಭ ಮಾಡ್ಕೊಳ್ಳೋಣ ಅಂತ. ಅವ್ನು ಗೊಬ್ಬರ ತಗೊಂಡು ಒಂದು ಮೂಟೆ ಗೊಬ್ಬರ ತಗೋಬೇಕು ಅಂತ ಅಂದ್ರೆ ಅದ್ರ ಜೊತೆಗೆ 500 ರಿಂದ 800 ರೂಪಾಯಿ ಹೆಚ್ಚುವರಿಯಾಗಿ ಹಣ ಕೊಟ್ಟು ಇನ್ನೊಂದು ಅವನಿಗೆ ಬೇಕೋ ಬೇಡವೋ ಅನಗತ್ಯವೋ ಅಗತ್ಯವೋ ಆದ್ರೆ ಅದನ್ನ ಇನ್ನೊಂದು ಉಪಕರಣವನ್ನ ಅಥವಾ ಇನ್ನೊಂದು ರಸಗೊಬ್ಬರವನ್ನ ಅವನಿಗೆ ಬೇಕಿಲ್ಲದನ್ನ ತಗೊಂಡು ಹೋಗ್ಬೇಕು ಅನ್ನುವಂತಹ ಒಂದು ಅಲಿಖಿತ ನಿಯಮವನ್ನ ಇವರು ಇವತ್ತು ಮಾಡ್ಕೊಂಡಿದ್ದಾರೆ. ಅದ್ರ ಮುಖಾಂತರ ಇನ್ನೊಂದು ರೀತಿಯಲ್ಲಿ ಇವತ್ತು ರೈತರನ್ನ ಶೋಷಣೆ ಮಾಡೋದಕ್ಕೆ ಇವರು ನಿಂತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದನ್ನು ತಡೆಯುವಂತಹ ಹೋರಾಟವನ್ನ ಇವತ್ತು ರೂಪಿಸ್ತಾ ಇದೆ. ಈಗಾಗಲೇ ಆ ಹೋರಾಟದ ಭಾಗವಾಗಿ ಹಲವಾರು ಸರಿ ಭೇಟಿ ಮಾಡಿ ಒಂದು ಆರ್ಡರ್ ನಾವೀಗ ಮಾಡಿಸಿದೀವಿ. ಅಂದ್ರೆ ನೀವು ಕೂಡಲೇ ಹೀಗೆ KRS ಪಕ್ಷದವರು ಹೇಳಿದ್ದಾರೆ, ದಯವಿಟ್ಟು ಯಾರು MRP ಗಿನ್ನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಬಾರ್ದು, ಮತ್ತೆ ಏನು ಲಿಂಕ್ ಪ್ರಾಡಕ್ಟ್ ಅನ್ನ ನೀವು MRP ಗಿನ್ನ ಜೊತೆಗೆ ಹೆಚ್ಚಿಗೆ ಮಾರಿ ಲಿಂಕ್ ಪ್ರಾಡಕ್ಟ್ ಅಂತ ಹೇಳಿ ಬೇರೆ ಬೇಡವಲ್ಲದ ವಸ್ತುಗಳನ್ನ ರೈತರಿಗೆ ಬಲವಂತವಾಗಿ ಯಾವುದೇ ವಸ್ತುಗಳನ್ನ ನೀವು ಮಾರಾಟ ಮಾಡಬಾರ್ದು. ಹಂಗೇನಾದ್ರೂ ನೀವು MRP ಬೆಲೆಗಿನ್ನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದ್ರೆ, ಯಾವ್ದಾದ್ರೂ ಅನಗತ್ಯವಾದಂತಹ ಲಿಂಕ್ ಪ್ರಾಡಕ್ಟ್ ಅನ್ನ ನೀವು ರೈತರಿಗೆ ಬಲವಂತವಾಗಿ ವಿತರಣೆ ಮಾಡಿದ್ರೆ ನಿಮ್ಮ ಮೇಲೆ ಫರ್ಟಿಲೈಸರ್ ಕಂಟ್ರೋಲ್ ಆಕ್ಟ್ 1985 ಮತ್ತೆ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ 1955 ಅನ್ನೋ ಅದರ ಆಧಾರದ ಮೇಲೆ ಇದೊಂದು ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಹಾಗಾಗಿ ನಿಮ್ಮ ವಿರುದ್ಧ ನಿಮ್ಮ ಅಂಗಡಿಯನ್ನ ಸೀಜ್ ಮಾಡೋದ್ರ ಜೊತೆಗೆ ನಿಮ್ಮ ಮೇಲೆ ಒಂದು ಕ್ರಮವನ್ನ ತೆಗೆದುಕೋಬೇಕಾಗುತ್ತೆ, ಕ್ರಿಮಿನಲ್ ಪ್ರಕರಣವನ್ನ ದಾಖಲು ಮಾಡಬೇಕಾಗುತ್ತೆ ಅಂತ ಹೇಳಿ ಈಗ ಇತ್ತೀಚೆಗೆ ನಾವು ಹೋರಾಟ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಕಮಿಷನರ್ ಕಚೇರಿಯಿಂದ ಅಂತಹ ಒಂದು ಆದೇಶ, ಡೈರೆಕ್ಷನ್, ಎಚ್ಚರಿಕೆ ಈಗ ಹೋಗಿದೆ. ಆದ್ರೆ ಈ ಎಚ್ಚರಿಕೆಗೆ ಅವರು ಬೆಲೆ ಕೊಡ್ತಾರೆ, ಎಚ್ಚರಿಕೆಗೆ ಎದುರ್ಕೋತಾರೆ ಅಂತ ಹೇಳಿ ನಮಗೆ ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಅವರು ಅಧಿಕಾರಿಗಳನ್ನ ಕೊಂಡ್ಕೊಂಡು ಜೇಬಲ್ಲಿ ಇಟ್ಕೊಂಡಿದ್ದಾರೆ. ಅಧಿಕಾರಿಗಳೇನೆ ಲೂಟಿಕೋರರಾಗಿದ್ದಾರೆ. ಅಧಿಕಾರಿಗಳೇ ಇವತ್ತು ಈ ಮ್ಯಾನುಫ್ಯಾಕ್ಚರಿಂಗ್ ಶಾಮೀಲಾಗಿ ಇವತ್ತು ರೈತರಿಗೆ MRP ಗಿನ್ನ ಹೆಚ್ಚಿನ ಬೆಲೆಗೆ ಈ ರಸಗೊಬ್ಬರ ಸಿಗುವ ಹಾಗೆ ಮಾಡೋದ್ರಲ್ಲಿ ಮುಖ್ಯವಾದಂತಹ ಒಂದು ರೋಲ್ ಇರದೆ ಇವತ್ತು ಅಧಿಕಾರಿಗಳು. ಹಾಗಾಗಿ ಅವರು ಎಚ್ಚರಿಕೆಯಿಂದ ಎದುರುಕೊಂಡು ಇದನ್ನ ನಿಲ್ಲಿಸ್ತಾರೆ ಅಂತ ಹೇಳಿ ನಮಗೆ ಅನ್ನಿಸ್ತಾ ಇಲ್ಲ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈಗ ಈ ವಾರದಲ್ಲಿ ನಾವು ಈ ವಾರ ಬರುವ ಶುಕ್ರವಾರದಿಂದ ಈಚೆಗೆ ರಾಜ್ಯದ ಎಲ್ಲ ಏನು ರಸಗೊಬ್ಬರ ಮಾರಾಟ ಮಾಡುವ ಅಂಗಡಿಗಳಿಗೆ ಹೋಗಿ ನುಗ್ಗಿ ಅಲ್ಲಿ ನಡೆಯುವಂತಹ ಅಕ್ರಮ ಏನಿದೆ, ಯಾವ ಅಂಗಡಿನಲ್ಲಿ MRP ಗಿನ್ನ ಹೆಚ್ಚಿಗೆ ಬೆಲೆಗೆ ಮಾರಾಟವನ್ನ ಮಾಡ್ತಾ ಇದ್ದಾರೆ ಅಥವಾ ಯಾವ ಅಂಗಡಿನಲ್ಲಿ ರೈತರಿಗೆ ಬೇಕಿಲ್ಲ ಅಂತ ಅದನ್ನು ಬಲವಂತವಾಗಿ ಅವರಿಗೆ ಇಂತಹ ಲಿಂಕ್ ಪ್ರಾಡಕ್ಟ್ ಗಳನ್ನ ಅವರಿಗೆ ಮಾರಾಟವನ್ನ ಮಾಡ್ತಾ ಇದ್ದಾರೆ, ಅದನ್ನ ಲೈವ್ ಸಮೇತ ಅವರನ್ನ ಹಿಡಿದು ಇದೇ ಅಧಿಕಾರಿಗಳನ್ನ ಕರೆಸಿ ಅನಿವಾರ್ಯವಾಗಿ ಇವರು ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವಂತಹ ಕೆಲಸವನ್ನ KRS ಪಕ್ಷ ಮಾಡುತ್ತೆ. ಆ ತರದ ಅಭಿಯಾನವನ್ನ KRS ಪಕ್ಷ ಶುರು ಮಾಡ್ತಾ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಜನರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಇದೇ ಸಂದರ್ಭದಲ್ಲಿ ಈ ರಸಗೊಬ್ಬರದ ವಿಚಾರವಾಗಿ ರೈತರು ಆಗ್ತಾ ಇರುವಂತಹ ಅನ್ಯಾಯ, ಮೋಸ, ಶೋಷಣೆ ಏನಿದೆ, ಈ ವಿಚಾರವಾಗಿ ರಾಜ್ಯದ ಯಾವುದೇ ಭಾಗದ ರೈತರು ನಿಮ್ಗೆ ಆಗ್ತಿರುವಂತಹ ಅನ್ಯಾಯವನ್ನ ಹೇಳ್ಕೋಬೇಕಂತ ಅಂದ್ರೆ, ದೂರ್ ಕೊಡ್ಬೇಕಂತ ಅಂದ್ರೆ KRS ಪಕ್ಷ ಒಂದು ಸಹಾಯವಾಣಿಯನ್ನು ಕೂಡ ಆರಂಭಿಸಿದೆ. ದಯವಿಟ್ಟು ನಿಮಗೇನಾದ್ರೂ ಈ ತರದ್ದು ರಸಗೊಬ್ಬರದಲ್ಲಿ ಮೋಸ ಆಗ್ತಾ ಇದ್ರೆ ಗೊತ್ತು ನಮಗೆ, ಪಾಪ ನಿಮ್ಗೆ ಅರ್ಜೆಂಟ್ ಆಗಿ ರಸಗೊಬ್ಬರ ಬೇಕಾಗಿರುತ್ತೆ, ಎಷ್ಟೋ ಅಯ್ಯೋ ಅಪ್ಪ ಎಲ್ಲ ಹೋರಾಟ ಯಾಕೆ ಬೇಕು ನಮ್ಗೆ, ಈಗ ಬಿತ್ತೋ ಕಾಲ, ಈ ತಿಂಗಳು ಬಿತ್ತಿಲ್ಲ ಅಂತಂದ್ರೆ ನಾವು ಇನ್ಯಾವತ್ತೂ ಬಿತ್ತಕ್ಕಾಗಲ್ಲ, 1000 ಅಲ್ಲ 2000 ಅಲ್ಲ ಎಷ್ಟೋ ಕೊಟ್ಬಿಟ್ಟು ತಗೊಂಡು ಹೋಗ್ಬೇಡ ಅನ್ನುವಂತ ಅರ್ಜೆಂಟ್ ಅಲ್ಲಿ ನೀವು ತರಾತುರಿಯಲ್ಲಿ ನೀವು ಇರ್ತೀರಾ, ಅದು ನಮ್ಗೆ ಗೊತ್ತು, ನೀವು ಹೋರಾಟ ಮಾಡಿ ಅಂತ ನಾವು ಬಯಸ್ತಾ ಇಲ್ಲ. ಆದ್ರೆ ಇವತ್ತು KRS ಪಕ್ಷದ ಗಮನಕ್ಕೆ ತೆಗೆದುಕೊಂಡು ಬನ್ನಿ. KRS ಪಕ್ಷ ಏನಿ ಸಹಾಯವಾಣಿಯನ್ನ ಪ್ರಾರಂಭಿಸಿದೆ, ಆ ಸಹಾಯವಾಣಿಗೆ ಕರೆ ಮಾಡಿ ದಯವಿಟ್ಟು ನೀವು ನಮಗೆ ತಿಳಿಸಿದ್ರೆ ನಾವು ಅಂತಹ ಅಂಗಡಿಗಳ ವಿರುದ್ಧ ಅಧಿಕಾರಿಗಳು ಬಂದು ಅನಿವಾರ್ಯವಾಗಿ ಕ್ರಮ ತೆಗೆದುಕೊಳ್ಳುವಂತಹ ವ್ಯವಸ್ಥೆಯನ್ನ, ಹೋರಾಟವನ್ನ ನಾವು KRS ಪಕ್ಷದವರು ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ನಿಮ್ಗೆ ತಿಳಿಸ್ತಾ, ಸಹಾಯವಾಣಿ ಸಂಖ್ಯೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, 7349577130 7349577130. ಇದು ಕರ್ನಾಟಕ ಸಮಿತಿ ಪಕ್ಷದ ರೈತ ಸಹಾಯವಾಣಿ. ದಯವಿಟ್ಟು ನಿಮ್ಗೆ ಆಗ್ತಿರುವಂತಹ ಅನ್ಯಾಯಗಳೇನಾದ್ರೂ ಇದ್ರೆ, ಮೋಸ ಏನಾದ್ರೂ ಇದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಕೇಳ್ಕೊತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ಥ್ಯಾಂಕ್ ಯು.